ಗಣೇಶ ಮೂರ್ತಿ ಇದ್ದಾಗಲೇ ಬೆಂಕಿ ಇಟ್ಟಿದ್ದಾರೆ. ಸರ್ಕಾರ ಮತಾಂಧ ಶಕ್ತಿಗಳನ್ನ ಹತ್ತಿಕ್ಕಬೇಕು. ಈ ಕೂಗನ್ನ ಜೋಶಿ ಅವರು ಎತ್ತಿದ್ದಾರೆ. ಹಿಂದೂ ವಿರೋಧಿ ನೀತಿಯಿಂದಲೇ ಇಂತಹ ಕೃತ್ಯಗಳು ಆಗಿಂದಾಗೆ ಮರುಕಳಿಸ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಈ ರೀತಿಯ ಘಟನೆಗಳು ಆಗ್ತಾ ಇರೋದಕ್ಕೆ ಕಾರಣ ಸರ್ಕಾರವೇ. ಸರ್ಕಾರದ ನಡವಳಿಕೆಯಿಂದಲೇ ಇಂಥವರಿಗೆ ಪ್ರೇರಣೆ ಸಿಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಗಲಭೆ ಇದೆ, ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂಥ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗದೆ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದ ಈ ಬಾರಿ ಸಹ ಒಂದು ಅವರ ಧರ್ಮದ ಬಗ್ಗೆ, ಅವರ ಏನವರು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಅವರವ್ರ ಧರ್ಮದ ಬಗ್ಗೆ ಅವರಿಗೆ ಒಂದು ನಂಬಿಕೆ, ವಿಶ್ವಾಸ ಒಂದು ಇರ್ತದೆ. ಅದನ್ನು ಸರ್ಕಾರಗಳು ಕಳೆದ ಬಾರಿ ನಡೆದಿದ್ದರೂ ಸಹ ಇಷ್ಟು ನಿರ್ಲಕ್ಷ್ಯತನ ತೋರ್ಕೊಂಡು, ಕಳೆದ ಬಾರಿ ಘಟನೆ ನಡೆದಿದ್ದರೂ ಸಹ ಈ ಬಾರಿ ಎಚ್ಚೆತ್ತುಕೊಳ್ತಾ ಇರ್ತಕ್ಕಂಥದ್ದು ತಾಲೂಕಿನ ಆಡಳಿತ, ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ನನಗೆ ಹೇಳಬೇಕು ಅಂದರೆ, ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಅಪಾದನೆ ಮಾಡೋದಿಲ್ಲ. ಇಲ್ಲಿ ನಾಗಮಂಗಲದಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ, ಆತನ ನಿರ್ಲಕ್ಷ್ಯತನವೇ ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು. ಕಳೆದ ಬಾರಿ ಇದೇ ಗಣೇಶನ ಮೆರವಣಿಗೆಯಲ್ಲಿ ಅದೇ ಜಾಗದಲ್ಲಿ ಘಟನೆ ನಡೆದಿತ್ತು. ಇವರು ಎಚ್ಚೆತ್ಕೋಬೇಕಾಗಿತ್ತಲ್ಲ. ಇವ್ರ ಇಂಟೆಲಿಜೆನ್ಸ್ ಎಲ್ಲೋಯ್ತು? ಏಕಾಕಿ ಯಾರೂ ದಾಳಿ ಮಾಡಲಿಕ್ಕೆ ಬರೋದಿಲ್ಲ, ಇದೆಲ್ಲ ಪ್ರೀ ಪ್ಲಾನ್ಡ್ ಇರ್ತದೆ. ಆದರೂ ಸಹ ನಾನು ಸಾರ್ವಜನಿಕರ ಮನವಿ ಮಾಡ್ಕೊಳ್ತೀನಿ, ಅದು ಯಾವುದೇ ಕೋಮಿನವರಾಗಲಿ ಅವರವರ ಧರ್ಮದ ಬಗ್ಗೆ ಅವರವರಿಗೆ ಗೌರವ ಇರ್ತದೆ, ಶಾಂತಿ ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಯಾರೇ ತಪ್ಪಿತಸ್ಥರಾಗಲಿ ಅವರ ಮೇಲೆ ಕ್ರಮ ತಗೋಬೇಕು. ಯಾಕೆಂದರೆ ಇವತ್ತು ಪಾಪ ಬಡವರು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ಬಟ್ಟೆ ಅಂಗಡಿಗಳು, ಗರೇಜ್ಗಳು, ಪಾತ್ರೆ ಅಂಗಡಿಗಳು, ಇವಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಬೆಂಕಿ ಹಾಕಿದ್ದಾರೆ ಅಂದರೆ ಪೊಲೀಸ್ನವ್ರು ಏನು ಮಾಡ್ತಾಯಿದ್ರು ಅಂತ ಅರ್ಥ. ಅದನ್ನು ನೋಡಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾಯಿದ್ದಾರೆ, ಏನಾಗ್ತಾಯಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸರ್, ಈ ಘಟನೆಯಲ್ಲಿ ಒಂದಿಷ್ಟು ಅಂಗಡಿಗಳಿಗೆ ಬೆಂಕಿ. ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿ ಅನಂತರ ಹಬ್ಬಿಕೊಂಡ ಗಲಾಟೆ ಇಡೀ ಪಟ್ಟಣದಲ್ಲಿ ಆತಂಕ ಮೂಡಿಸಿರುವಂಥದ್ದು. ನಮ್ಮ ಜೊತೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ನಾಗಮಂಗಲದಲ್ಲಿ ಪ್ರತಿ ವರ್ಷವೂ ಕೂಡ ಹೀಗಾಗುತ್ತೆ ಅನ್ನುವಂಥದ್ದು ಮಾಹಿತಿ. ಆದರೆ ಈ ವರ್ಷ ಪೊಲೀಸರು ಮುನ್ನೆಚ್ಚರಿಕೆ ಕೈಗೊಳ್ಳಲಿಲ್ಲ. ಆ ಕಾರಣಕ್ಕಾಗಿ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ, ಪೆಟ್ರೋಲ್ ಬಾಂಬ್ ಎಲ್ಲ ಹಾಕಿದ್ದಾರೆ, ಜೊತೆಗೆ ಕಲ್ಲು ತೂರಾಟ ಮಾಡಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಒಂದು ರೀತಿಯಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ನಾಗಮಂಗಲ ಪಟ್ಟಣ ಇದೆ. ಸರ್, ಈ ಘಟನೆಯನ್ನು ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ. ಗಣೇಶ ವಿಸರ್ಜನೆಯ ಮೇಲೆ ಅನ್ಯ ಕೋಮಿನವರು ಚಪ್ಪಲಿ ತೂರಾಟವನ್ನು ಮಾಡ್ತಾರೆ, ಕಲ್ಲು ತೂರಾಟವನ್ನು ಮಾಡ್ತಾರೆ ಅಂತಂದರೆ ಇದೊಂದು ಪೂರ್ವಯೋಜಿತವಾಗಿ ನಡೆದಂಥ ಕೃತ್ಯ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ವರದಿ ಆಗ್ತಾ ಇದೆ. ಇದನ್ನು ಸಂಗ್ರಹಿಸಿದಾಗ ಪೊಲೀಸರಿಗೆ ಗೊತ್ತಿರಲಿಲ್ವಾ? ಪೊಲೀಸರು ಯಾಕೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ? ಮೆರವಣಿಗೆ ನಡೆಯುತ್ತೆ, ಮಸೀದಿಯ ಮುಂದೆ ಹೋದಾಗ ಬ್ಯಾಂಡ್ ಸೆಟ್ಗಳನ್ನು ಬಡಿಬಾರ್ದು, ಇನ್ಯಾವುದೋ ಮಂಗಳ ಕಾರ್ಯಗಳು ನಡಿಬಾರ್ದು ಅಂತೇಳಿ ಅವರು ಅದನ್ನು ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅಂತಂದರೆ ನಿಶ್ಚಿತವಾಗಿ ಜಿಲ್ಲಾಡಳಿತ ಇದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಗೃಹ ಇಲಾಖೆ ಸಂಪೂರ್ಣವಾಗಿ ಕೈಕಟ್ಟಿಕೊಳ್ತಿದೆ ಅಂತ ಅನ್ನಿಸ್ತಾ ಇದೆ. ರಾಜ್ಯದ ಗಣೇಶೋತ್ಸವ ಕಳೆದ ಒಂದು ವಾರದಿಂದ ಅತ್ಯಂತ ವಿಜೃಂಭಣೆ ನಡೀತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ವಿಸರ್ಜನೆಯ ಚಟುವಟಿಕೆಗಳು ನಡೀತಾ ಇದೆ. ಮಂಡ್ಯದ ಈ ಪಟ್ಟಣದಲ್ಲಿ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಪೊಲೀಸರ ಬಗ್ಗೆ ಭಯ ಇಲ್ಲದಂಥ ವಾತಾವರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಯಾರು ಏನು ಬೇಕಾದರೂ ಮಾಡಿದರೂ ನಡೆಯುತ್ತೆ ಎನ್ನುವಂಥ ವಾತಾವರಣ ಈ ಸರ್ಕಾರದಲ್ಲಿ ಇವತ್ತು ನಡೆದಿದೆ. ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟವನ್ನು ಮತ್ತು ಚಪ್ಪಲಿ ತೂರಾಟವನ್ನು ಮಾಡುವಷ್ಟು ಧೈರ್ಯ ಅಲ್ಲಿರುವಂಥ ಅನ್ಯ ಕೋಮಿನ ಯುವಕರಿಗೆ ಹೇಗೆ ಬಂದಿದೆ? ಇದರಿಂದ ಯಾರಿದ್ದಾರೆ? ಪೊಲೀಸ್ ಅಧಿಕಾರಿಗಳು ಯಾಕೆ ಕಟ್ಟುನಿಟ್ಟಿನ ಕ್ರಮವನ್ನು ಮೊದಲೇ ತೆಗೆದುಕೊಳ್ಳಿಲ್ಲ?
ಪೆಟ್ರೋಲ್ ಬಾಂಬ್ಗಳನ್ನು ಬಳಸುವಷ್ಟರ ಮಟ್ಟಿಗೆ ಅತಿರೇಕದ ವಾತಾವರಣ ಯಾಕೆ ನಿರ್ಮಾಣ ಆಯಿತು? ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ನಾನು ಗೃಹ ಸಚಿವರನ್ನು ಆಗ್ರಹ ಮಾಡ್ತೇನೆ, ಇದು ನಿಮ್ಮದೇ ವೈಫಲ್ಯ. ಇಡೀ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆ ಕಳೆದ 1 ವರ್ಷದಿಂದ ಬೇರೆ ಬೇರೆ ಹಂತಗಳಲ್ಲಿ ನಡೆದಾಗಲೂ ಕೂಡ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಮಂಡ್ಯದಲ್ಲಿ ಹನುಮ ಧ್ವಜ ಆದಾಗ ಧ್ವಜ ಹಾಕಲಿಕ್ಕೆ ಬಿಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಯುವಕರನ್ನ ಬಂಧಿಸುವಂಥ ಪ್ರಯತ್ನವನ್ನು ನೀವು ಮಾಡಿದಿರಿ. ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಯುವಕರನ್ನು ಗಡೀಪಾರು ಮಾಡುವಂಥ, ಗೂಂಡಾ ಆ್ಯಕ್ಟ್ ಹಾಕುವಂಥ ಸಾಹಸ ತೋರುವಂಥ ನಿಮ್ಮ ಇಲಾಖೆ ಇವತ್ತು ಚಪ್ಪಲಿ ತೂರಾಟವನ್ನು ಮಾಡುವಷ್ಟರ ಮಟ್ಟಿಗೆ ಮುಂದುವರೆದಾಗ ಯಾಕೆ ಕೈಕೊಟ್ಟು ಕುಳಿತುಕೊಂಡಿತ್ತು? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪುಂಡ್ರು ಯಾರಿದ್ದಾರೆ, ಪೋಖ್ರು ಯಾರಿದ್ದಾರೆ, ಇವ್ರನ್ನ ಹದ್ದುಬಸ್ದಲ್ಲಿಡುವಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕಾಗಿತ್ತು. ಅನ್ಯ ಕೋಮಿನವರು, ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವ್ರನ್ನ ಓಲೈಕೆ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಕಳೆದ 1.25 ವರ್ಷದಿಂದ ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಕೂಡ ಈಗ ಜಿಲ್ಲೆಗೆ ಹೋಗಿದ್ದಾರೆ ಸರ್. 46 ಜನರ ಬಂಧನ ಆಗಿದೆ. ಅವ್ರು ಹೇಳ್ತಾರೆ, ನಾನು ಊರಲ್ಲಿರಲಿಲ್ಲ, ಇದು ಯಾರೋ ಇದರಲ್ಲಿ ಯಾರದೋ ಪಿತೂರಿ ಇದೆ ಅನ್ನುವಂಥ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಸರ್ಕಾರ ಬಂದ ನಂತರ SDPIನ ಬಗ್ಗೆ, PFIನ ಬಗ್ಗೆ ಮೃದು ಧೋರಣೆಯನ್ನು ಈ ಸರ್ಕಾರ ನಿರಂತರವಾಗಿ ತೆಗೆದುಕೊಳ್ತಾನೆ ಬಂದಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ ಘೋಷಣೆನೇ ಕೂಗಿಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳು ವಿಧಾನಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದರು. ವಿಧಾನಸೌಧದ ಒಳಗೆ ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗಿದಾಗ ಈ ಸರ್ಕಾರ ಅವ್ರ ಮೇಲೆ FIR ಅನ್ನು ಹಾಕಲಿಕ್ಕೆ 4 ದಿನವನ್ನು ತೆಗೆದುಕೊಳ್ತು. ಈ ರೀತಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಸರ್ಕಾರ ತ್ವರಿತವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ, ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಸರ್ಕಾರದ ಕಾರ್ಯವೈಖರಿಯ ಕುರಿತಾಗಿ ಈಗ ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಹಲವು ಸಂದರ್ಭಗಳಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿದೆ, ಅವರ ಪರವಾಗಿ ಎಂತಹ ಮೃದು ಧೋರಣೆಯನ್ನು ತೋರಿದೆ, ಇದರ ಫಲವಾಗಿ ಇನ್ನಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ಹೊರತು ಏನು ನಡೆದ್ರೂ ಕೂಡ, ಏನು ಮಾಡಿದ್ರೂ ಕೂಡ ನಮ್ಮನ್ನು ಸೇಫ್ ಮಾಡ್ತಾರೆ ಅನ್ನೋ ಭಾವನೆ ಬಂದಿರೋದ್ರಿಂದಲೇ ಇದು ಮರುಕಳಿಸ್ತಾ ಇದೆ ಅಂತ BJP ನಾಯಕರು ಆರೋಪಿಸ್ತಾ ಇದ್ದಾರೆ.